ಮಾನ್ಸೂನ್ ಸ್ಟಾರ್ಟ್ ಆದ್ಮೇಲೆ ಟ್ರಿಪ್ ಪ್ಲಾನ್ ಮಾಡದೆ ಇರಕ್ಕಾಗತ್ತಾ? ಹಾಯ್ ಗಾಯ್ಸ್, ನಾನು ಮತ್ತೆ ನನ್ನ ಫ್ರೆಂಡ್ಸ್ 2 days ಟ್ರಿಪ್ ಪ್ಲಾನ್ ಮಾಡಿ ವಿ ವೆಂಟ್ ಟು ಚಿಕ್ಕಮಂಗ್ಳೂರು. ಮಿಡ್ ನೈಟ್ 12ಗೆ ಜರ್ನಿ ಸ್ಟಾರ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ 5:30ಗೆಲ್ಲ ರೀಚ್ ಆದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಬೇಗ ಫ್ರೆಶ್ ಅಪ್ ಆಗಿ ನಾವು ಔಟಿಂಗ್ ಅಂತ ಹೊರಟ್ವಿ. ನಾವು ಫಸ್ಟ್ ಹೊರಟಿದ್ದೆ ಮುಳ್ಳಯ್ಯನಗಿರಿ ಪೀಕ್ಗೆ. ನಾವ್ ಇಲ್ಲಿಗೆ ರೀಚ್ ಆಗಿ ಮ್ಯಾಗಿ ಅಂಡ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡ್ವಿ. ಪೀಕ್ ಹತ್ತೋಕೆ ನಿಮ್ಗೆ 2 ಆಪ್ಷನ್ ಇರುತ್ತೆ, ಒಂದು ಜೀಪ್ ಅಲ್ಲಿ ಆರ್ ವಾಕಬಲ್. ನಾವು ಚೂಸ್ ಮಾಡಿದ್ದೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಆಲ್ಮೋಸ್ಟ್ 3 to 5 ಕಿಲೋಮೀಟರ್ ವರ್ಗು ನಡೆದ್ಮೇಲೆ ನಮ್ಗೆ ಟಯರ್ಡ್ ಫೀಲ್ ಆದ್ರೂ ಕೂಡ ಈ ಬ್ಯೂಟಿಫುಲ್ ವೆದರ್ ಅಂಡ್ ನೇಚರ್ ನೋಡಿದ್ಮೇಲೆ ಟಯರ್ಡ್ನೆಸ್ ಎಲ್ಲ ವರ್ತ್ ಅನ್ಸುತ್ತೆ. ನಾವು ಪೀಕ್ಗೆ ರೀಚ್ ಆಗಿ ದೇವ ದರ್ಶನ ಕೂಡ ಮಾಡ್ಕೊಂಡ್ವಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದೆ ಜಿಪ್ ಲೈನ್ ಆಡೋಕೆ. ಕೆಳಗಡೆ ಫುಲ್ ಗ್ರೀನ್ ಏರಿಯಾ ಅಂಡ್ ಟ್ರೀಸ್, ಇದ್ರ ಮಧ್ಯೆ ಜಿಪ್ ಲೈನ್ ಆಡೋಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೆಕ್ಸ್ಟ್ ನಾವು ಹೊರಟಿದ್ದೆ ಹೊನ್ನಮ್ಮನ ಹಳ್ಳ. ಇಲ್ಲಿ ಜಸ್ಟ್ ವ್ಯೂ ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ವಿ ಬಾಬಾ ಬುಡನ್ಗಿರಿ ಅಂಡ್ ದತ್ತಾತ್ರೇಯ ಪೀಠ. ನಾವ್ ಇಲ್ಲಿಗೆ ಜೀಪ್ ರೆಂಟ್ ಮಾಡ್ಕೊಂಡು ಹೋಗಿದ್ದು. ಓಪನ್ ವ್ಯೂ ಅಲ್ಲಿ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 3 ವ್ಯೂ ಪಾಯಿಂಟ್ ಗೆ ಹೋಗಿದ್ವಿ, ಎಲ್ಲಾನು ಅಮೇಸಿಂಗ್ ಆಗಿತ್ತು. ಬಟ್ ನನ್ ಫೇವ್ರೇಟ್ ಆಗಿದ್ದು ಈ ಪ್ಲೇಸ್. ಫಸ್ಟ್ ಡೇ ಕಂಪ್ಲೀಟ್ ಆಯ್ತು. ಆನ್ ದ ವೇ ಕಾಫಿ ಬ್ರೇಕ್ ಅಂತ ನಿಲ್ಸಿ ಸ್ವಲ್ಪ ತಿನ್ಕೊಂಡು ನಾವು ಡೈರೆಕ್ಟ್ ರೂಮ್ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ ಎಲ್ಲೋದ್ವಿ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.